ಪ್ರತಿ ಚುನಾವಣೆಗೂ ಎಲ್ರಿಗೂ ಕೂಡ ಟಾಸ್ಕ್ ಇದ್ದೇ ಇರ್ತದೆ. ಯಾವುದೇ ಚುನಾವಣೆ ಪಕ್ಷಕ್ಕೆ ಒಂದು ಜವಾಬ್ದಾರಿ, ಆ ಸ್ಥಾನವನ್ನು ಗೆಲ್ಲಬೇಕು ಅಂತ. ರಿಸರ್ವೇಷನ್ಗೆ ಅಲ್ಲ, ಫೈನಲ್ ನೋಟಿಫಿಕೇಶನ್ ಅಬ್ಜೆಕ್ಷನ್ಸ್ ಕಾಲ್ ಫಾರ್ ಮಾಡಿದ್ರಲ್ಲ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ರು. ಫೈನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ 15 ದಿನ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. 15 ದಿನ ಕಾಲಾವಕಾಶದೊಳಗಡೆ ಫೈನಲ್ ನೋಟಿಫಿಕೇಶನನ್ನು ಮಾಡ್ತಾರೆ. ಅದಾದ ಮೇಲೆ ಕೆಲವೊಂದಷ್ಟು ಬದಲಾವಣೆಗಳು, ಕೆಲವು ಸಾಕಷ್ಟು ನಾಳೆ ಅವ್ರ ಅಬ್ಜೆಕ್ಷನ್ಸನ್ನು ಇಯರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ಕೋರ್ಟ್ಗೆ, ನ್ಯಾಯಾಲಯಕ್ಕೆ ಮತ್ತೆ ಪ್ರಶ್ನೆ ಮಾಡ್ತಾರೆ. ಸೊ ಆ ದೃಷ್ಟಿಯಿಂದ 15 ದಿನ ಒಳಗಡೆ ಮಾಡಿ ಮತ್ತೆ ರಿಸರ್ವೇಷನ್ ಅನ್ನು ಶುರು ಮಾಡ್ತಾರೆ. ಸರ್, ಈಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಬದಲಾವಣೆ ಆಗಬೇಕು ಅನ್ನೋದು ಒಂದಷ್ಟು ಒತ್ತಡಗಳಿದ್ದಾವೆ ಸರ್. ತನ್ನ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ನನ್ನ ಹೆಸರು ಯಾಕಪ್ಪ ಹೇಳ್ತೀಯಾ? ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಗೊತ್ತಿಲ್ಲ ರೀ ನನಗೆ. ಅದೆಲ್ಲ ವರಿಷ್ಠರು ಬಿಟ್ಟಿದ್ದು. ವರಿಷ್ಠರು ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ. ಯಾವಾಗ ಬೇಕೋ ಅವಾಗ ಆಯ್ತೈತೆ. ಏನು ಅರ್ಜೆಂಟ್ ಏನಿಲ್ವಲ್ಲ. ಅರ್ಜೆಂಟ್ ಏನಾರ ಇದೆಯಾ? ಯಾವುದಕ್ಕೂ ಅರ್ಜೆಂಟ್ ಇಲ್ಲ ಅಪ್ಪ, ತಾನಾಗೆ ಎಲ್ಲ ಇರ್ತದೆ. ನಿಮ್ಮನ್ನು ನೋಡಿದ್ಮೇಲೆ ಹಂಗೆ ಅನ್ನಿಸ್ತಾ ಇದೆ. ವಿರೋಧ ಪಕ್ಷವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರನೂ ಕೂಡ ಅದಕ್ಕೆ ತಕ್ಕಂತೆ ಏನು ಮಳೆ ನಿಂತಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಸುಮಾರು 2,000 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನು ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಬಹುತೇಕ ಜನವರಿ ಒಳಗಡೆ ಎಲ್ಲ ರಸ್ತೆಗಳು ಕೂಡ ಒಂದು ಹಂತಕ್ಕೆ ಬರ್ತದೆ. ಅಲ್ಲ, BJPಯವ್ರು ಹಂಗೇನೆ. BJPಯವರಿಗೆ ಬೆಂಗಳೂರು ಅಭಿವೃದ್ಧಿ ಆಗಬಾರ್ದು. ಈಗ ತೇಜಸ್ವಿ ಸೂರ್ಯ ಅವರು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ಉಪಮುಖ್ಯಮಂತ್ರಿಗಳು ಟ್ರಾಫಿಕ್ಕಲ್ಲಿ ಜನ ಕಾರಲ್ಲಿ ಓಡಾಡೋದನ್ನು ಕರೆ ಕೊಡಬೇಕಂತೆ. ಏನಂತ? ಜನ ಓಡಾಡಬಾರ್ದು, ಎಲ್ಲ ಮೆಟ್ರೋ ಯೂಸ್ ಮಾಡಿ ಅಂಥೇಳಿ. BJP ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರುಗಳು, ಮಂತ್ರಿಗಳು, ಸಂಸತ್ ಸದಸ್ಯರು, ಶಾಸಕರು ಎಲ್ಲರೂ ಕೂಡ ಕರೆ ಕೊಟ್ಟು BJPಯವರಿಗೆ ನೀವು ಯಾರು ಕಾರ್ ತಗೋಬೇಡಿ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಅಂಥೇಳಿ ಕರೆ ಕೊಡೋದು. ಅವರು ಯಾರು ಕಾರಲ್ಲಿ ಓಡಾಡದೇ ಇರೋದು. ಅವರು ನರೇಂದ್ರ ಮೋದಿಯವರ ಹತ್ರ ದೀಕ್ಷೆ ತಗೊಂಡು ಅವರು ಪ್ರತಿಯೊಬ್ಬರು ಕೂಡ BJPಯವರು ನಾವೆಲ್ಲರೂ ಕೂಡ ಇದನ್ನು ಹಾಕ್ಕೊಂಡು, ಏನು ಶಾಲ್ ಹಾಕ್ಕೊಂಡು ನಾವೆಲ್ಲ ಕೂಡ ಮೆಟ್ರೋನಲ್ಲೇ ಓಡಾಡ್ತೀವಿ, ನಾವೆಲ್ಲ BTS ಅಲ್ಲೇ ಓಡಾಡ್ತೀವಿ, ಸಾರ್ವಜನಿಕ ರಸ್ತೆನೇ ಓಡಾಡ್ತೀವಿ, ಸಾರ್ವಜನಿಕ ಸಂಪರ್ಕನೇ ಉಪಯೋಗಿಸ್ತೀವಿ ಅಂಥೇಳಿ ಮಾರ್ಗದರ್ಶನವನ್ನು ತೋರಿಸಿದ್ರೆ, ಸೊ ನಾವು ಕೂಡ ಕಾಂಗ್ರೆಸ್ ಅವ್ರಿಗೆ ಹೇಳ್ಬೋದು ಹಿಂಗೆ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು. ಆವಾಗ ಟ್ರಾಫಿಕ್ ಕಮ್ಮಿ ಆಗ್ಬೋದು. ಅಲ್ಲ, ಅವ್ರು ಏನೇನೋ ಹೇಳ್ತಾ ಇರ್ತಾರೆ ನೋಡ್ರಿ. ಮೋದಿ ಅವ್ರು ಟನಲ್ ಮಾಡಿದ್ರೆ ಚಮತ್ಕಾರ, ಕಾಂಗ್ರೆಸ್ ಅವ್ರಿಗೂ ಟನಲ್ ಮಾಡ್ತೀವಿ ಅಂತ ಅಂದ್ರೆ ಬಲತ್ಕಾರ. ಏನ್ ಮಾಡೋದು? ಬೆಂಗಳೂರು ಅಭಿವೃದ್ಧಿ ಆಗ್ಬಾರ್ದ್ರಿ. ಕಾಂಗ್ರೆಸ್ ಕಾಲದಲ್ಲಿ ಏನೋ ಅಭಿವೃದ್ಧಿ ಆಗ್ಬೋದು. ಅವ್ರಿಗೆ ಅಸೂಯೆ ಪ್ರಾರಂಭ ಆಗೋಗಿದೆ. DK ಶಿವಕುಮಾರ್ ಅವರು ಶಾಶ್ವತವಾದಂಥ ಯೋಜನೆಗಳನ್ನ ಬೆಂಗಳೂರು ನಗರಕ್ಕೆ ಕೊಡ್ತಾ ಇದ್ದಾರೆ. ನಮ್ಮ ಕೈಲಿ ಮಾಡೋಕ್ಕಾಗದೇ ಇರೋದನ್ನ ಇವರು ತೀರ್ಮಾನ ಮಾಡಿಬಿಟ್ಟಿದ್ದಾರಲ್ಲ ಅಂಥೇಳಿ ಅವ್ರಿಗೆ ಅಸೂಯೆ ಪ್ರಾರಂಭ ಆಗಿದೆ. ಹಾಗಾಗಿ ಏನೇನೋ ಮಾಡ್ತಾ ಇರ್ತಾರೆ. ನೋಡ್ರಿ, BJP ನೋಡಿ, ಸ್ವಲ್ಪ ಹೇಳಿ, ಬಾಂಬೆನಲ್ಲಿ ಟನಲ್ ಇದೆ. ಈಗ ಮೆಟ್ರೋಗೂ ಸಾಕಷ್ಟು ಕಡೆ ಟನಲ್ ಅನ್ನು ಮಾಡಿದ್ದೀವಿ ನಾವು. ನಮ್ಮ ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಸ್ಟ್ರೈಟ್ ರೋಡ್ಸ್ ಇಲ್ಲ. ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಕೆಲವು ರಸ್ತೆಗಳನ್ನು ಅಗಲೀಕರಣಕ್ಕೆ 7 ವರ್ಷ ಆಗಿದೆ. BJP ಕಾಲದಲ್ಲೇ ತಗೊಂಡವರು. ಅಗಲೀಕರಣ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಕೆಲವರು TDR ತಗೊಂಡಿದ್ದಾರೆ, ಕೆಲವರು TDR ತಗೊಂಡಿಲ್ಲ. ಸಾಕಷ್ಟು ಗೊಂದಲಗಳು ಎಲ್ಲ ಕಡೆ ಇದೆ. ಒಬ್ಬೊಬ್ಬರ ಹತ್ರನೂ ಕೂಡ ಪರಿಹಾರ ಕೊಡಬೇಕು, ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು 100 ಕೋಟಿ ರೂಪಾಯಿ, 1000 ಕೋಟಿ ರೂಪಾಯಿ ಹಣ ಬೇಕಾಗ್ತದೆ. ಈ ಎಲ್ಲ ಯೋಜನೆಗಳು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಯಾವ ರೀತಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು
ಯಾವುದೂ ಕೂಡ ಮ್ಯಾಜಿಕ್ ಆಗೋದಿಲ್ಲ, ಒಂದೇ ದಿನದಲ್ಲಿ ಆಗೋದಿಲ್ಲ. ಪ್ರಾಜೆಕ್ಟ್ಗಳು ಕನಿಷ್ಠ 3 ರಿಂದ 5 ವರ್ಷಗಳು, 10 ವರ್ಷಗಳು, 8 ವರ್ಷಗಳು ಬೇಕಾಗ್ತದೆ. ಆದರೆ ನಮ್ಮ ಗುರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲ ಶಾಸಕರು, ಮಂತ್ರಿಗಳೆಲ್ಲರೂ ಬೆಂಗಳೂರಿನಲ್ಲಿರೋರು ಏನಾದರೂ ಇದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಅಂತೇಳಿ ಒಂದಷ್ಟು ಯೋಜನೆಗಳನ್ನು ಮಾಡಿದ್ದಾರೆ. ಅದು ಅವ್ರ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟೇನೆ. ಅದಕ್ಕೆ ವಿರೋಧ ಮಾಡ್ತಾರೆ. ಈಗ ಮೆಟ್ರೋಗೆ 10% ಹಣ ಕೊಡ್ತಾರೆ ಕೇಂದ್ರ ಸರ್ಕಾರದವರು. ತೇಜಸ್ವಿ ಸೂರ್ಯ ನಂದೇ ಮೆಟ್ರೋ ತಂದ್ಬಿಟ್ರೆ ಒಂಥರ ಆಡ್ತಾನೆ. ನಾನು ಹೇಳಿದೆ ಅವರಿಗೆ 10% ಹಣ ಕೊಡ್ತೀರಿ, ಅಹಮದಾಬಾದ್ಗೆ 20% ಕೊಡ್ತಾರೆ, ಗುಜರಾತ್ಗೆ, ಅದ್ರ ಬಗ್ಗೆ ಯಾಕೆ ನೀವು ಪ್ರಸ್ತಾಪ ಮಾಡೋದಿಲ್ಲ ಅಂತೇಳಿ. ನಮ್ಮ ರಾಜ್ಯಕ್ಕೂ 20% ಶೇರಿಂಗ್ ಕೊಡ್ಬೋದಲ್ಲ? ಇವರ ಧ್ವನಿ ಅಲ್ಲಿಲ್ಲ ಕೇಂದ್ರದಲ್ಲಿ. ಅವರ ಧ್ವನಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಹೊರತು ಜನರ ಹಿತಕ್ಕೆ ಮಾಡದಂಥದ್ದಲ್ಲ. ಅವರು ರಾಜಕಾರಣಕ್ಕೋಸ್ಕರ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಯಾವ್ಯಾವ ರಾಜ್ಯಗಳಿಗೆ ಮೆಟ್ರೋಗೆ ಎಷ್ಟೆಷ್ಟು ಹಣವನ್ನ ಶೇರಿಂಗ್ ಅನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಇವತ್ತು 2036ಕ್ಕೆ ಒಂದು ವಿಚಾರವನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. 2036ಕ್ಕೆ ಒಲಿಂಪಿಕ್ಸ್ ಅನ್ನ ಬಿಡ್ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಯಾವ ರಾಜ್ಯಕ್ಕೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ? ಗುಜರಾತ್ ರಾಜ್ಯದಲ್ಲಿ ಸುಮಾರು 500 ಎಕರೆ ಪ್ರದೇಶದಲ್ಲಿ ಸ್ಟೇಡಿಯಂಗಳನ್ನ ಬಿಲ್ಡ್ ಮಾಡಲಿಕ್ಕೆ, ಅಲ್ಲಿ ಒಲಿಂಪಿಕ್ಸ್ ಅನ್ನ ಮಾಡಲಿಕ್ಕೆ ಗುಜರಾತ್ ಅನ್ನ ಕೇಂದ್ರೀಕೃತವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಧ್ವನಿಯನ್ನ ಎತ್ತಿದ್ದು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ಅದ್ರ ಬಗ್ಗೆ ನಮ್ಮ ಸ್ನೇಹಿತರು ಲೋಕಸಭಾ ಸದಸ್ಯರು, ಹಾಲಿ ಲೋಕಸಭಾ ಸದಸ್ಯರು ಮಾತಾಡ್ಬೇಕಲ್ಲ ಅವರು ಬೆಂಗಳೂರು ಬಗ್ಗೆ. ಬೆಂಗಳೂರು ದಕ್ಷಿಣ ಭಾರತಕ್ಕೂ ಕೂಡ ಮಾನ್ಯತೆಯನ್ನ, ಇವತ್ತು ಏನು ಒಲಿಂಪಿಕ್ಸ್ ಬರುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ, ಅದಕ್ಕೆ ಬೇಕಾದಂತ ಸಿದ್ಧತೆಗಳು ಅಲ್ಲಿ ನಡೀತಾ ಇದೆ. ಇಲ್ಲಿ ಅಹಮದಾಬಾದ್ ಅನ್ನ ಕೇಂದ್ರೀಕೃತ ಮಾಡಿಕೊಂಡು ಒಲಿಂಪಿಕ್ಸ್ ಅನ್ನ ಅಲ್ಲಿಗೆ ಮಾಡಬೇಕು ಅಂತೇಳಿ. ದಕ್ಷಿಣ ರಾಜ್ಯಗಳಲ್ಲೂ ಕೂಡ ಬಾಂಬೆ ಇದೆ, ಇದು ನಮ್ಮ ಚೆನ್ನೈ ಇದೆ, ಹೈದರಾಬಾದ್ ಇದೆ, ಬೆಂಗಳೂರು ಇದೆ, ನಮ್ಮ ಕೊಚ್ಚಿನ್ ಇದೆ. ಇಲ್ಲಿಗೂ ಕೂಡ ಅವಕಾಶಗಳನ್ನು ಕೊಡಬೇಕಲ್ಲ ಅವರು, ಸಮಾನತೆ ಇತ್ತು ಅಂತ ಅಂದ್ರೆ. ಅದ್ರ ಬಗ್ಗೆ ತೇಜಸ್ವಿ ಸೂರ್ಯ ಅವರು ಮಾತಾಡ್ಲಿ. ಅವರು ವಿದ್ಯೆ ಕಲ್ತಿದ್ದೀನಿ, ಬುದ್ಧಿವಂತರು ನಾವು ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿಕೊಂಡು ನಿಮ್ಮನ್ನು ಹೈಜಾಕ್ ಮಾಡಿಕೊಂಡು ಕರ್ನಾಟಕದ ಕನ್ನಡಿಗರಾಗುವಂತ ಅನ್ಯಾಯಗಳನ್ನ ಮರೆಮಾಚ್ತಾ ಕಳೆದ 10 ವರ್ಷಗಳಿಂದ ಬೆಂಗಳೂರಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು 4 ಲಕ್ಷ ಕೋಟಿ ಹಣವನ್ನ ತೆರಿಗೆ ಪಾವತಿಯನ್ನ ನಾವು ಮಾಡ್ತಾ ಇದ್ದೀವಿ. ITBTಯ ಸಂಸ್ಥೆಗಳು ಏನು ತೆರಿಗೆಯನ್ನ ಕಟ್ತಾ ಇದೆ, ಈ ಕೂಗನ್ನ ಏನು ಗುಂಡಿ ಮುಚ್ಚಬೇಕು, ಟ್ರಾಫಿಕ್ ಜಾಮ್ ತೆಗಿಬೇಕು, ಇದಕ್ಕೆಲ್ಲದಕ್ಕೂ ಕೂಡ ವಿಶೇಷವಾದಂತಹ ಯೋಜನೆಯನ್ನ, ಯಾವ ಯೋಜನೆಯನ್ನ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸೂಚನೆ ಕೊಟ್ಟಿದೆ, ಮಂಜೂರಾತಿಯನ್ನ ನಮ್ಮ ಸಂಸತ್ ಸದಸ್ಯರುಗಳು, ಮಂತ್ರಿಗಳು ಮಾಡಿದ್ದಾರೆ ಅನ್ನೋದನ್ನ ಹೇಳ್ಬೇಕು. ನೀವು ರಾಜಕೀಯ ಬಿಡಿ, ನೀವು ಬರೀ ಮೀಡಿಯಾದವ್ರು ಏನಾಗೋಗಿದೆ ಅಂತಂದ್ರೆ ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ, ಮಂತ್ರಿ ಅದು ಇದು ಹಿಡ್ಕೊಂಡು ಕೂತಿದ್ದೀರಿ. ನಿಜವಾದ ಸಮಸ್ಯೆಗಳ ಬಗ್ಗೆ, ಇವತ್ತು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯವಂತ ಬಗ್ಗೆ ನೀವು ಚಕಾರವನ್ನ ಮಾಧ್ಯಮದ ಸ್ನೇಹಿತರು ಎತ್ತಬೇಕು. ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ, ಎಷ್ಟರ ಮಟ್ಟಿಗಿನ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ನಾವೇನಾರ ಮಾತಾಡಕ್ ಹೋಯ್ತು ಅಂತಂದ್ರೆ ಡಿವೈಡ್ ಮಾಡಕ್ ಕೇಳ್ತಾ ಇದ್ದಾರೆ ಇವರು ಅಂತ. ಡಿಸ್ಕ್ರಿಮಿನೇಷನ್ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಎಷ್ಟರ ಮಟ್ಟಿಗೆ ಇವರು ಡಿಸ್ಕ್ರಿಮಿನೇಷನ್ ಅನ್ನ ಮಾಡ್ತಾರೆ ಅಂತಕ್ಕಂಥದ್ದು ವಾಯ್ಸ್ ಅನ್ನ ರೈಸ್ ಮಾಡಲಿ. ಉತ್ತರ ಪ್ರದೇಶಕ್ಕೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಗುಜರಾತ್ಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಯಾವ್ಯಾವ ಪ್ರಾಜೆಕ್ಟ್ಸ್ ಅನ್ನ ಕೊಟ್ಟಿದ್ದಾರೆ. ಫೈನಾನ್ಸ್ ಸಿಟಿ ಕೊಟ್ಟರು, ದಕ್ಷಿಣ ಭಾರತದಲ್ಲೂ ಯಾರ್ಯಾರ ಕೊಡ್ಬೋದಾಗಿತ್ತಲ್ಲ. ನೀವು ಯಾಕೆ ಕೇಳಲ್ಲ ಮಾಧ್ಯಮದವರು? ಯಾಕೆ ಆ ಧ್ವನಿಯನ್ನ ತೇಜಸ್ವಿ ಮುಂದೆ ಕೇಳೋದಿಲ್ಲ? ಯಾಕೆ ಬರೀ ಟನಲ್ ಬಗ್ಗೆನೇ ಕೇಳ್ತೀರಿ ಅವ್ರನ್ನ? ಯಾಕೆ ಕೇಳ್ತೀರಿ? 5 ವರ್ಷ ಅವ್ರ ಆಡಳಿತ ಇತ್ತು, ಅವ್ರದೇ ಸರ್ಕಾರ ಇತ್ತು, ಯಡಿಯೂರಪ್ಪನವ್ರು ಇದ್ರು, ಬೊಮ್ಮಾಯಿ ಅವರು ಇದ್ರು, ಎಲ್ಲರೂ ಇದ್ರು ಮುಖ್ಯಮಂತ್ರಿ ಆಗಿ. ಟ್ರಾಫಿಕ್ ಸಮಸ್ಯೆ ಅವತ್ತು ಇತ್ತು, ಯೋಜನೆಗಳನ್ನ ಇಡ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.